ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಅಂದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಹರಿವೆ ಆಗಿದೆ ಈ ಸಲ ಅಂದರೆ ನಾನು ಮಾಡಿದ್ದೊಂದು ಸರಿಯಾಗಲಿ ಸಕ್ಸಸ್ ಆಗಲಿಲ್ಲ, ಫುಲ್ಲು ಫೈಲ್ ಆಗಿದೆ ಅದು. ಆಮೇಲೆ ಎರಡನೇ ಸಲ ಸಹ ಹಾಕಿದ್ದೇನೆ, ಅದು ಸಹ ದೊಡ್ಡ ಹುಷಾರ ಆಗಲಿಲ್ಲ ಬೀಜ ಹಾಕಿದ್ದು. ಹಾಗೆ ಈಗ ಫಸ್ಟಿದು ಹಾಕಿದೆಲ್ಲ ಒಮ್ಮೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಅದು ಹುಲ್ಲು ಜಾಸ್ತಿ ಬಂದಿದೆ, ಹರಿವೆ ಸ್ವಲ್ಪ ಕಡಿಮೆ ಬಂದದ್ದು. ಹಾಗೆ ಅದನ್ನೆಲ್ಲ ಅಂತ ಹೇಳಿದರೆ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿ ಅದು ಇದ್ದದ್ದು ಲಾಸ್ಟ್ ಅದೊಂದು ಪಚ್ಚೆಸರು ಮಿಕ್ಸ್ ಮಾಡಿ ಪದಾರ್ಥ ಮಾಡ್ಬೋದು. ಅಂದರೆ ಪಲ್ಯ ಮಾಡುವಷ್ಟೆಲ್ಲ ಇಲ್ಲ, ಅದು ಸ್ವಲ್ಪವೇ ಇದ್ದದ್ದು. ಆಗ ಅದೆಲ್ಲ ಪದಾರ್ಥ ಮಾಡಿಟ್ಟೆ. ಆನಂತರ ನಾನು ಮತ್ತು ಇದು ಸ್ವಲ್ಪ ಅಂದರೆ ಬೆಣ್ಣೆ ಇದು ಮಾಡ್ತಾಯಿದ್ದೇನೆ, ಅಂದರೆ ತುಪ್ಪ ಮಾಡ್ತಾಯಿದ್ದೇನೆ. ಅದು ನಾವು ಡೈಲಿ 1.5 ಲೀಟ್ರ್ ಊರ ಹಾಲು ತಗೊಳ್ತೇವೆ. ಆಗ ಅದು ಅಂದರೆ ಹಾಲು ಬಿಸಿ ಮಾಡಿದ ನಂತರ ಅಂದರೆ 2 ಸಲ, ಬೆಳಿಗ್ಗೆನೂ ಸಂಜೆ 2 ಸಲ ಬಿಸಿ ಮಾಡ್ತೇನೆ. ಬಿಸಿ ಮಾಡಿ ರಾತ್ರಿ ಅದರ ತೆನೆ ಉಂಟಲ್ಲ, ಒಳ್ಳೆ ದಪ್ಪ ತೆನೆ ಬರ್ತದೆ, ಅದನ್ನು ನಾನು ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತಿದ್ದೆ ಆಯಿತು. ಆಗ ಡೈಲಿ ಅಂದರೆ ಒಂದು ಬಾಟ್ಲಿ ಆದ ನಂತರ ನಾನು ಅದಕ್ಕೊಂದು ಮೊಸರು ಹಾಕಿ ಮಾರನೇ ದಿವಸ ಚಂದ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚಂದ ಒಂದು ರನ್ ಮಾಡಿದೆ. ಆ ರನ್ ಮಾಡುವಾಗ ಚಂದ ಒಂದು ಬೆಣ್ಣೆ ಸಿಕ್ಕಿತ್ತು. ಹಾಗೆ ಅದನ್ನು ಈಗ ನೋಡಿ, ಅದು ಸ್ವಲ್ಪ ಬಾಕಿ ಮಜ್ಜಿಗೆ ಆಯಿತು. ಈ ಬೆಣ್ಣೆಯನ್ನು ಚಂದ ಒಂದು ಕ್ಲೀನ್ ಮಾಡಿ, ಕ್ಲೀನ್ ಅಂದರೆ ತುಂಬ ಕ್ಲೀನ್ ಮಾಡಬೇಕು, ಇಲ್ಲದಿದ್ರೆ ಅದು ಅಂದರೆ ಅದೊಂಥರ ಹುಳಿ ಬರ್ತದೆ, ಮೊಸರಿದು ಹುಳಿ ಹಳಸಿದ ಹಾಗೆಲ್ಲ ಬರ್ತದೆ. ಒಂದು ನನ್ನ ಅಂದಾಜು ನಾನೊಂದು 6 ಸಲ ಎಲ್ಲ ಕ್ಲೀನ್ ಮಾಡಿದ್ದೇನೆ, ಒಳ್ಳೆ ನೀರು ಬರುವ ತನಕ ಕ್ಲೀನ್ ಮಾಡಿದ್ದೇನೆ. ಹಾಗೆ ಅದು ಕ್ಲೀನ್ ನೋಡಿ ಅಂತ ಹೇಗೆ ಮಾಡ್ತಾಯಿದ್ದೇನೆ ಅಂತ ಹೇಳಿ, ಅಂದರೆ ಆ ರೀತಿ ಅದೊಂಥರ ಪ್ರೆಸ್ ಮಾಡಿ ಕ್ಲೀನ್ ಮಾಡಬೇಕು. ಹಾಗೆ ನೋಡಿ ಒಳ್ಳೆ ನೀರು ಬರುವಷ್ಟು ಮಾಡಿದ್ದೇನೆ. ಅದೀಗ ಒಂದು ಗ್ಯಾಸಲ್ಲಿಟ್ಟು ನಮಗೊಂದು ತುಪ್ಪ ಮಾಡುವ. ಮತ್ತು ನಾನು ಇದೆಲ್ಲ ಒಂದು ಕೈಯೆಲ್ಲ ಕ್ಲೀನ್ ಆಗಬೇಕಲ್ಲ, ಇದೆಲ್ಲ ಕ್ಲೀನಾಗಿ ನಮಗೀಗ ಸೋಪೆಲ್ಲ ಹ್ಯಾಂಡ್ ವಾಶ್ ಅದೆಲ್ಲ ಹಾಕಿರೆಲ್ಲ ಕ್ಲೀನ್ ಆಗಲಿಕ್ಕಿಲ್ಲ. ನಾನು ಸ್ವಲ್ಪ ಬೆಚ್ಚ ನೀರು ಮಾಡಿ ಕೈ ಮತ್ತು ಪಾತ್ರೆಗಳು, ಮಿಕ್ಸಿ ಜಾರು ಇದೆಲ್ಲ ಬಿಸಿ ನೀರು ಹಾಕಿಯೇ ಕ್ಲೀನ್ ಮಾಡಿದೆ. ಹಾಗಿದೀಗ ತುಪ್ಪ ಮಾಡೋದಂದರೆ ಇದೀಗ ನೋಡಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ, ಅದೀಗ ಕರಗುತ್ತಾ ಉಂಟು ಬೆಣ್ಣೆ ಎಲ್ಲ. ಹಾಗೆ ಅದರೊಟ್ಟಿಗೆ ಮಜ್ಜಿಗೆ ಸಹ ಆಯಿತು ನಮಗೆ. ಹಾಗೆ ಅದು ಕಾಯಲಿಕ್ಕಿರುವ ಆ ಒಂದು ಗ್ಯಾಪಲ್ಲಿ ನಾನೊಂದು 2 ಮೊಟ್ಟೆ, ಆಮೇಲೆ ಬಿಸಿ ನೀರು ಇದೆಲ್ಲ ಅಂದರೆ ಒಂದು 11 ಗಂಟೆ ಹೊತ್ತಿಗೆ ನಾನು ನನ್ನದೊಂದು ಫ್ರೂಟ್ಸ, ಕೆಲವು ದಿನ ಫ್ರೂಟ್ಸು ಕೆಲವು ದಿನ ಮೊಟ್ಟೆ ಅಂತೂ ಬಿಸಿ ನೀರು 1 ಗಂಟೆ ಬಿಟ್ಟು ನಾನು ಬಿಸಿ ನೀರು ಕುಡಿತಾ ಇರ್ತೇನೆ. ಅರ್ಧ ಲೀಟ್ರು ಬಿಸಿ ನೀರು ಕುಡಿತಾ ಇರ್ತೇನೆ. ಹಾಗೆ ಅದು ಮೊಟ್ಟೆ ತಿಂದ ತಕ್ಷಣ ಅಲ್ಲ, ಒಂದು 5 ನಿಮಿಷ ಬಿಟ್ಟು ಅರ್ಧ ಲೀಟ್ರ್ ಬಿಸಿನೀರು, ಬೆಚ್ಚ ನೀರು. ಹಾಗೆ ನನ್ನ ಎಷ್ಟು ನನಗೆ ವೆಯ್ಟ್ ಉಂಟು ಆ ವೆಯ್ಟ್ ಲೆಕ್ಕದಲ್ಲಿ ನಾನು ನೀರು ಕುಡಿತಾ ಇರ್ತೇನೆ. ಹಾಗೆ ನಮ್ಮ ಇದು ತುಪ್ಪ ಆಗ್ತಾ ಉಂಟು ನೋಡಿ, ತುಪ್ಪ ಒಂದು ಚಂದ ಒಂದು ಯೆಲ್ಲೋ ಕಲರ್ ಬರ್ತಾ ಉಂಟು. ಆದರೆ ನೋಡಿ ಎಷ್ಟು ವೇಸ್ಟ್ ಉಂಟು ಅಂತ, ಈ ಹಾಲಿನ ಕೆನೆ ಎಲ್ಲ ಸ್ವಲ್ಪ ವೇಸ್ಟ್ ಹೀಗೆ ನಿಲ್ತದೆ ನೋಡಿ. ಅದೊಂದು ಚಂದ ಒಂದು ಅಂದರೆ ಅದು ಗೊತ್ತಾಗ್ತದೆ ನಮಗೆ, ಅಂದರೆ ಅದು ಹೇಗೆ ಅಡಿಗೆಲ್ಲ ಅಂದರೆ ಅಡಿ ಆ ಒಂದು ಪಾಡೆ ಮೇಲೆ ಬರ್ತದೆ. ಆವಾಗ ನಾವು ಗ್ಯಾಸು ಆಫ್ ಮಾಡಬೇಕು. ಆಮೇಲೆ ಚಂದ ತಣದ ನಂತರ ಕೆಲವರು ತುಳಸಿ ಎಲೆ, ಅರಿಶಿಣದ ಎಲೆ ಅದೆಲ್ಲ ಹಾಕ್ತಾರೆ, ನಾನು ಏನೂ ಹಾಕಲಿಲ್ಲ. ಅಲ್ಲದೆ ಇದು ಒಳ್ಳೊಂದು ಪರಿಮಳ ಉಂಟು. ಅದು ಚಂದ ಒಂದು ಗಾಳಿಸಿ ನಾನು ಮತ್ತೆ ಹಳೆ ಬಾಟ್ಲೇ ಇತ್ತು ನನ್ನ ಹತ್ರ, ತುಪ್ಪದ ಬಾಟ್ಲು, ಅದಕ್ಕೆ ನಾನು ಇದನ್ನು ಗಾಳಿಸಿದೆ. ಅದರ ವೇಸ್ಟ್ ನೋಡಿ ಎಷ್ಟು ಸಿಕ್ಕಿತ್ತು ಅಂತ. ಆದರೆ ಇದೊಂದು ಎಂಥ ಟೇಸ್ಟ್ ಗೊತ್ತುಂಟ, ನಾವು ಮನೇಲಿ ಮಾಡಿದ ತುಪ್ಪ. ಈ ವಿಡಿಯೋ ಇಷ್ಟೇ ಇರೋದು. ಬಾಯ್.